ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ಆಂಜನಪುರ 10th ಬ್ಲಾಕು ದಯಾನಂದ ಸಾಗರ ಲ್ಯಾಂಡ್ ಮಾರ್ಕ್ ಇರುತ್ತೆ. 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಸಿಂಗಲ್ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸ್. ಇದು ಫ್ರಂಟ್ ಎಲಿವೇಶನು, ವೆಸ್ಟ್ ಗೇಟ್ ಬರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ಸಕ್ಕದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಓಕೆ, ಇದು ಫ್ರಂಟ್ ಎಲಿವೇಶನ್. ಮನೆ ಆಪೋಸಿಟೇ 30 ಫೀಟು ಟಾರ್ ರೋಡ್ ಆಗಿರುತ್ತೆ. ಇನ್ನೊಂದು ಸಲ ಫ್ರಂಟ್ ಎಲಿವೇಶನ್ನು ಲೈಕ್ ಈ ಥರ. ಒಳಗಡೆ ಹೋಗೋಣ. CNC ಕಟ್ಟಿಂಗು 4 ಫೋಲ್ಡಬಲ್ ಕೊಟ್ಟಿದ್ದಾರೆ. 1x1 ಸೆರಾಮಿಕ್ ಟೈಲ್ಸು, ಬಿಗ್ ಕಾರ್ ಪಾರ್ಕಿಂಗು. 2 ಕಾರುಗಳು ನಿಲ್ಲಿಸ್ಕೊಂಡು 4ರಿಂದ 5 ಟೂ ವೀಲರ್ಗಳ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಹೀಗೆ ಎಡಗಡೆಗೆ ಶೂ ರ್ಯಾಕ್ ಆಗಲಿ ಮತ್ತು ಗ್ಯಾಸ್ ಪಾಯಿಂಟ್ ಆಗಲಿ ಇಲ್ಲಿ ಮಾಡಿದ್ದಾರೆ. ಆಪೋಸಿಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ ಅಲ್ಲಿ ನೀವು ಪ್ಯಾಂಟರ್ ಬಾಕ್ಸ್ ಏನಾರು ಮಾಡ್ಕೊತೀರಂದರೆ, ಗಿಡ ಗಂಟೆ ಏನಾರು ಹಾಕೋತೀರಂದರೆ ಆ ಥರ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ, ಬೇಕಾದ್ರೆ ಅಲ್ಲಿ ಹಾಕ್ಕೋಬೋದು. ಸುತ್ತ ನೋಡ್ತಾ ಇದ್ದೀರಾ 2x4 ವೆಟ್ರೋಫಿಟ್ ಟೈಲ್ಸ್ ಹಾಕಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಮನೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ UPS ಮತ್ತು ಶೂ ರ್ಯಾಕ್ನ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಪಾಯಿಂಟು. ಹಾಗಾದರೆ ನಾನು ಈ ಕಾರ್ನರಿಂದ ನಿಂತ್ಕೊಂಡು ಈ ಕಡೆ ಒಂದು ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದೊಂದು ಫುಲ್ಲು ಕಾರ್ ಪಾರ್ಕಿಂಗ್ ಏರಿಯಾ. ಮತ್ತು ಇಲ್ಲಿ ನಮಗೆ ಸಂಪ್ ಇದೆ, 10,000 ಲೀಟರ್ ಬರುತ್ತೆ. ಬೋರ್ವೆಲ್ ಇದೆ. ಹಾಗೆ ಅಲ್ಲಿ ಕಾವೇರಿ ಪಾಯಿಂಟು, ಅದ್ರ ಮೇಲ್ಗಡೆ ಎಲೆಕ್ಟ್ರಿಕ್ ಪಾಯಿಂಟು. ಒಂದು ಸಿಂಪಲಾಗಿ ಕಾಮನ್ ಟಾಯ್ಲೆಟ್ ಸಿಗುತ್ತೆ ಈ ಫ್ಲೋರಲ್ಲಿ. ಮತ್ತು ಮೇಲ್ಗಡೆ POP ಫಾಲ್ ಸೀಲಿಂಗ್ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ ನೋಡಿದ್ದೀರಾ. ಮೇಲ್ಗಡೆ ಹೋಗೋಣ. ಸ್ಲಿಪ್ಪರು ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಮನೇನ ನೋಡಬೇಕು. ಯಾರಾದ್ರು ಬಂದರೆ ಇಲ್ಲೇ ಬಿಡಿ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. SS 304 ಗೇಜ್ ಇರುವಂತಹ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು, ಜಿಂದಲ್ದು. ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ, ಸೂಪರ್. ನ್ಯಾಚುರಲ್ ಪಾಟ್ ಕೊಟ್ಟಿದ್ದಾರೆ, ಫ್ಲವರ್ ಪಾಟ್ ಗಿಡ ಕೊಟ್ಟಿರುವಂಥದ್ದು. CNC ಕಟ್ಟಿಂಗು ಇಲ್ಲಿ ವೆಂಟಿಲೇಷನ್ಗೆ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ 2x4 ವೆಟ್ರೋಫಿಟ್ ಟೈಲ್ಸು ಮತ್ತು ಗೋಲ್ಡನ್ ಬಾರ್ಡರು ಅಟ್ಯಾಚ್ ಆಗಿ ಬರುತ್ತೆ. ಇದು ಮನೆಯ ಹೈಲೈಟ್ಸ್ ಆಗಿರುತ್ತೆ. ಪಾರ್ಕಿಂಗು ನೀವು ಈಸಿಯಾಗಿ ಸೋಫಾ, ಬಿಗ್ ವಸ್ತುಗಳು ಏನಿದ್ರೂ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಯಾಕಂದರೆ 3.5ರಿಂದ 4 ಅಡಿ ವೈಡಾಗಿ ಬರುತ್ತೆ ಸ್ಟೇರ್ಕೇಸ್. ಮೇಲ್ಗಡೆ ನೋಡ್ತಾ ಇದ್ದೀರಾ. ಆಲ್ರೆಡಿ ಸೇಫ್ಟಿಗೋಸ್ಕರ ನಾವು ಈ ವಾಲ್ನ ರೈಸ್ ಮಾಡ್ಕೊಂಡಿದ್ವಿ. ಪಕ್ಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗದೇ ಇರಲಿ, ನಮ್ಮ ಕೆಲಸನ ನಾವು ಫುಲ್ ಮಾಡಿಕೊಟ್ಟಿದ್ದೀವಿ. ಆಪೋಸಿಟೇ ವಿಂಡೋ ಇದೆ, ಅದು ಡೈನಿಂಗ್ ಹಾಲ್ದಿಂದ ನೀವು ಈ ಕಡೆ ನೋಡ್ಕೋಬಹುದು. ಪಕ್ಕ ಬಿಲ್ಡಿಂಗ್ ಬರೋವರೆಗೂ ಗಾಳಿ ಬೆಳಕು ಬರಲಿ ಅನ್ನೋ ಕಾರಣಕ್ಕೆ MS ರೇಲಿಂಗ್ಸ್ನ ಹಾಕಿದ್ದೀವಿ. ಮೇಲ್ಗಡೆ PVC ಫಾಲ್ ಸೀಲಿಂಗು. ಓಕೆ, ಆ್ಯಕ್ಚುಲಿ ಕಾರ್ನರ್ ಸೆಕೆಂಡ್ ಬರುತ್ತೆ ಇದು ನೋಡಿ. ಇದೊಂದು ಲುಕ್ ಆಗಿರುತ್ತೆ. ಮೇಂಟೆನೆನ್ಸ್ ಈಸಿ ಕಣ್ರಿ. 2 ಕಡೆಯೂ ವೆಟ್ರೋಫಿಟ್ ಟೈಲ್ಸ್ ಹಾಕಿದ್ವಿ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು ಅಷ್ಟೇ. ಈ ಥರ ಇದೆ. ಈಗ ಮೇನ್ ಡೋರ್. ಇದು ಟೀ ಕುಡ್ಡು, ಬರ್ಮಾ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಮೇನ್ ಡೋರ್ ಆಗಿರುತ್ತೆ. ಇದು ನಾರ್ತ್ ಫೇಸು, ಅಂದರೆ ನಂದಿ ಬಾಗಿಲು. ಹಿಚ್ಚಿಂಗ್ ಗ್ಲಾಸ್ ಮಾಡಿಕೊಟ್ಟಿರೋದು. ಡೋರ್ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಸ್ಟ್ಯಾಂಡರ್ಡಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಈಗ 2 ಪಾರ್ಟೇಷನ್ ಇದೆ. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಒಂದು ಬರುತ್ತೆ, ಈ TV ಕ್ಯಾಬಿನೆಟ್ ಆಪೋಸಿಟು. ಇದೊಂದು ಬಿಗ್ ಹಾಲು. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ನಿಮಗೆ ವಾಲ್ ಪ್ಯಾನಲಿಂಗ್ ಎಲ್ಲ ಏನಿದೆಯಲ್ಲ ಒಂದು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗು ಮತ್ತು ಸ್ಟ್ರೆಚರ್ ಪೇಂಟು, ವುಡನ್ ಪ್ಯಾಟರ್ನ್ ಪೇಂಟಿಂಗು, 2 ಝುಮ್ಮರು, ಫ್ಯಾನು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಅದು ಕ್ರಾಫ್ಟರ್ ಆಗಿರುತ್ತೆ, ಇದೆಲ್ಲ ವುಡ್ ವರ್ಕ್ ಆಗಿರುತ್ತೆ. ಇದು ಒಂದು ಹಾಲ್ನ ಹೈಲೈಟ್ ಆಗಿರುತ್ತೆ. ಇದು TV ಕ್ಯಾಬಿನೆಟ್ಟು. ನಾನು ನಿಮಗೆ ಈಗ ಆ ವಿಂಡೋ ಹತ್ರ ಕರ್ಕೊಂಡೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ರೈಟ್. ಆಮೇಲೆ TV ಹತ್ರ ಕರ್ಕೊಂಡೋಗಿ ತೋರಿಸಿ ನಿಮ್ಗೆ ಐಡಿಯಾ ಬರುತ್ತೆ ಹೇಗಂತೆ ನೋಡಿ. ಈಗ TV ಕ್ಯಾಬಿನೆಟ್ ಆಪೋಸಿಟ್ಟು ವಿಂಡೋ. ಇದು ಒಂದು ಎಕ್ಸಾಕ್ಟ್ಲಿ ಆಪೋಸಿಟ್ ಬರುವಂತಹ TV ಕ್ಯಾಬಿನೆಟು. ನಾನು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ವಿಂಡೋದ ಹತ್ರ ಬಂದಿದ್ದೀನಿ ಅಷ್ಟೇ. ಇದು ಹಾಲು. ಈ ಹಾಲಲ್ಲಿ ಇದೇ ಮೇನ್ ಹೈಲೈಟ್. ವುಡ್ ವರ್ಕ್ ಏನು ಕ್ರಾಫ್ಟಿಂಗ್ ಆಗಲಿ, ಈ ಇಂಟೀರಿಯರ್ ವರ್ಕ್ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇರೋದು.
ತುಂಬ ಚೆನ್ನಾಗಿದೆ. ಮತ್ತು ಟಿ ವಿ ಕ್ಯಾಬಿನೆಟಲ್ಲಿ ನೀವು ಎಷ್ಟೇ ದೊಡ್ಡ ಟಿ ವಿ ಇದ್ದರೂ ಕೂಡ ಈಸಿಯಾಗಿ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಈಗ ಎಕ್ಸಾಕ್ಟ್ಲಿ ನಾನು ನಿಮಗೆ ಆ ಟಿ ವಿ ಹತ್ರ ಅಂದರೆ ಆ ಪ್ಯಾನಲ್ ಹತ್ರ ಹೋಗಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಸೋಫಾ ಸೆಟ್ನ ಹೇಗೆ ಅಲೈನ್ಮೆಂಟ್ ಮಾಡ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ನೋಡಿ, ಇದು ಹಾಲ್ ಅಲ್ವಾ? ಹಾಲಲ್ಲಿ ನೀವು ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ಟು ಎಲ್ ಶೇಪ್ ಅಥವಾ ಯು ಶೇಪಲ್ಲಿ, ಯು ಶೇಪೇ ಡೌಟೇ ಇಲ್ಲ, ಯಾಕಂದರೆ ಇಲ್ಲಿಂದ ನೀವು ಹೀಗೆ ಮತ್ತು ಹೀಗೆ ಯು ಶೇಪಲ್ಲಿ ಸೋಫಾ ಸೆಟ್ನ ಅಲೈನ್ಮೆಂಟ್ ಮಾಡ್ಕೋಬೋದು. ರಸ್ತೆ ಸೈಡು ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮಗೆ 7x7 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಜಸ್ಟ್ ಮೇಲ್ಗಡೆ ನೋಡಿ 2 ಫೀಟ್ ಅಷ್ಟೇ ಗ್ಯಾಪ್ ಇರೋದು. ಫುಲ್ ವಾಲೇ ನಮಗೆ ಬಿಗ್ ವಿಂಡೋ ಬರುತ್ತೆ. ಒಂದು ವಿಂಡೋ ಓಪನ್ ಮಾಡಿದರೆ ಮನೆಯ ಒಳಗಡೆ ಗಾಳಿ ಬೆಳಕು ಸಮೃದ್ಧಿಯಾಗಿ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಹಾಲ್ನ ಲಕ್ಷಣ ಗೆಳೆಯರೆ. ಈ ಕಡೆ ಆಪೋಸಿಟ್ ಈಗ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಸ್ಟೇರ್ಕೇಸ್ ಸಿಗುತ್ತೆ, ಮೆಟಲ್ಗಳು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ರೈಟ್, ಹಾಲು ಫುಲ್ಲು ಕವರ್ ಮಾಡಿ ತೋರಿಸಿದ್ದೀನಿ, ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೆಣ್ಮಕ್ಳು ಸ್ಪೆಷಲ್ ಅಂದರೆ ರೂಮು, ಕಿಚನ್ ರೂಮ್ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಿಮಗೆ ಆರ್ಚ್ ಏನಿದೆಯಲ್ಲ, ಕ್ರಾಫ್ಟರ್ ವರ್ಕಲ್ಲಿ ಮಾಡಿರುವಂತಹ ಇಂಟೀರಿಯರ್ ಸಿಗುತ್ತೆ. ನೋಡಿ, ಅಡುಗೆ ಮನೆ ಮಾತ್ರ ಸ್ಪೇಷಿಯಸ್, ಫುಲ್ ಬಿಗ್ಗಾಗಿದೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ವಿತ್ ಜಿ ಪ್ರೊಫೈಲ್ ಅಟ್ಯಾಚ್ಮೆಂಟು, ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು. ಇದು ಎಲ್ ಶೇಪ್ ಕೊಟ್ಟಿರೋದು ಕ್ವಾರ್ಟ್ಸ್ ಆಗಿರುತ್ತೆ. ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಹೀಟ್ ಪ್ರೂಫ್, ಆಲ್ ಪ್ರೂಫ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಇದು ಚಿಮ್ನಿ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಗ್ಯಾಸ್ ಪಾಯಿಂಟು. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೂಬರು ಈ ಥರ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ವಸ್ತುಗಳಿದ್ರೂ ಈಸಿಯಾಗಿ ಮೇಲ್ಗಡೆ ಇಟ್ಕೋಬೋದು. ಇಲ್ಲೂ ಕೂಡ POP ಫಾಲ್ಸ್ ಸೀಲಿಂಗು ಮತ್ತು ಅದರಲ್ಲಿ ನಿಮಗೆ ರಾಯಲ್ ಪ್ಲೇ ಪೇಂಟ್ನ ವರ್ಕ್ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಅಡುಗೆ ಮನೆ. ಹಾಗೆ ಇಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮು ಮತ್ತು ಡೈನಿಂಗ್ ಹಾಲ್ ಏರಿಯಾ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇದು ಡೋರು, ಅಲ್ಲೊಂದು ವಿಂಡೋ ಬರುತ್ತೆ ಅಂತ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ವೆಂಟಿಲೇಷನ್ಗೆ ವಿಂಡೋ ಮಾಡಿದ್ದೀವಿ. ಇಲ್ಲಿ ನೀವು 4ರಿಂದ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಬೋದು. ಸರಿನಾ? ನೋಡಿದ್ದೀರಾ? ನಾನು ನಿಮಗೆ ಈಗ ಅಲ್ಲಿ ನಿಂತ್ಕೊಂಡು ಪೂಜಾ ರೂಮ್ ತೋರಿಸಿ ಆಮೇಲೆ ಈ ಕಡೆ ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ಗೆಳೆಯರು, ಇದೊಂದು ಪೂಜಾ ರೂಮು. ಆಲ್ ವಾಲ್ ಏನಿದೆಯಲ್ಲ ಕ್ರಾಫ್ಟರಿಂದ ಕವರ್ ಮಾಡಿದ್ದಾರೆ. ಮೇಲ್ಗಡೆ CNC ಕಟ್ಟಿಂಗಲ್ಲಿ ಓಮು, ಗಣೇಶ, ಸ್ವಾಸ್ತಿಕ್ನ ಮಾಡಿಕೊಟ್ಟಿರುವಂಥದ್ದು. ಇದು ಹಿಚ್ಚಿಂಗ್ ಟಫನ್ ಗ್ಲಾಸು. ಅದಕ್ಕೆ ಅಟ್ಯಾಚ್ ಆಗಿ ಬಾರ್ಡರ್ ಎಲ್ಲ ಟೀಕುಡ್ನ ಮಾಡಿಕೊಟ್ಟಿದ್ದಾರೆ. ಎಷ್ಟು ದೊಡ್ಡದಿದೆ ಪೂಜಾ ರೂಮ್ ಅಂದರೆ, ಒಬ್ಬರು ದೊಡ್ಡವರು ಈಸಿಯಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಫೋಟೋಗಳೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಫ್ರೇಮ್ ಮಾಡಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳು ಬೇಕಾದ್ರೆ ಅಲ್ಲಿ ಇಟ್ಕೋಬೋದು. ಅದಕ್ಕೆ ಸ್ಲೈಡರ್ನ ಹಾಕಿರ್ತಾರೆ, ಬಿಕಾಸ್ ಅಲ್ಲಿ ಗ್ಲಾಸ್ ಇಟ್ಟಿದ್ದಾರೆ, ಸ್ಲೈಡರ್ ಬರುತ್ತೆ. ಪ್ಯೂರ್ 2x4 ವೆಟ್ರೋಫಿಟ್ ಟೈಲ್ಸ್ ಹಾಕಿದ್ದಾರೆ, ವೈಟು. ಹಾಗೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ಫಾಲ್ ಸೀಲಿಂಗು, POP. ನೋಡಿ ಗೆಳೆಯರೆ, ಈಗ ಇದು ಅಡುಗೆ ಮನೆ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸು ಮತ್ತು ಪ್ಲ್ಯಾನಿಂಗ್ ವೈಸ್ ಸಕ್ಕತ್ತಾಗಿದೆ ಮನೆ ಮಾತ್ರ, ಡೌಟೇ ಇಲ್ಲ. ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಅಲ್ಲಿ ಬರುತ್ತೆ. ಇಲ್ಲಿ ನೀವು ಮೈಕ್ರೋವೇವ್ ಏನಾದರೂ ತೊಗೊತೀನಂದರೆ ಈ ಸ್ಲ್ಯಾಬ್ ಮೇಲೂ ಇಟ್ಕೋಬೋದು, ಆ ಕಡೆಯೂ ಇಟ್ಕೋಬೋದು. ತುಂಬ ಸ್ಪೇಷಿಯಸ್ ಜಾಗ ಇದೆ, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ನ್ಯಾಚುರಲ್ ವುಡನ್ ಪ್ಯಾಟರ್ನ್ನ ಕೊಟ್ಟಿರುವಂಥದ್ದು. ಇದೊಂದು ಅಡುಗೆ ಮನೆಯ ಲಕ್ಷಣವಾಗಿರುತ್ತೆ. ಮತ್ತು ವಾಸ್ತು ಕೇಳ್ತೀರಂದರೆ ಡೌಟೇ ಇಲ್ಲ, 99% ಪಕ್ಕ ವಾಸ್ತು ಮಾಡಿಕೊಟ್ಟಿರುವಂಥದ್ದು. ಚೆನ್ನಾಗಿದೆ, ಬ್ಲೂ ಕಲರ್. ಹಾಗೆ ಈ 2 ಸ್ಲ್ಯಾಬ್ ಮಿಡ್ಲಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಎಲ್ಲ ಟೀಕುಡ್ ಡೋರ್ಗಳು ಮತ್ತು ವಾಸ್ಕಲ್ಗಳಾಗಿರುತ್ತೆ. ಯುಟಿಲಿಟಿ, ಈ ಸ್ಪೇಸ್ ಹಿಂದ್ಗಡೆ ನಮಗೆ ಬಾತ್ರೂಮ್ ಬರುತ್ತೆ. ಈ ಸ್ಪೇಸ್ ಹಿಂದ್ಗಡೆ ಏನಿದೆಯಲ್ಲ ಯುಟಿಲಿಟಿ, ಪಾತ್ರೆಗಳು ಎಲ್ಲ ತೊಳ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಸ್ಪೇಸು. ಇಲ್ಲೊಂದು ಲೈಟ್ ಹಾಕಿಲ್ಲ ನಾನಷ್ಟೇ. ನೋಡಿ, ಅಲ್ಲಿ ನಿಮಗೆ ವಾಶ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ಇಲ್ಲಿ ಬೇಕಾದ್ರೆ ಇಟ್ಕೊಂಡು ತೊಳ್ಕೊಬೋದು ಪಾತ್ರೆಗಳೆಲ್ಲ. ಇಲ್ಲೂ ಕೂಡ ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ. ಅಲ್ಲಿ ಒಂದು SS ಹಾಕ್ಕೊಡ್ತಾರೆ ನನ್ನ ಪ್ರಕಾರ. ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಇದೆ. ಇಲ್ಲಿ ಒಂದು ಲೈಟ್ ಹಾಕಿದರೆ ಬೆಂಕಿ ಬೆಳಕು ಬರುತ್ತೆ. ಬೆಂಕಿ ಅಲ್ಲ, ಬೆಳಕು ಮಾತ್ರ ಬರುತ್ತೆ. ಓಕೆ, ಇದು ನೋಡಿ, ಒಂದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ವಿತ್ ಎಲ್ಲ ಡೋರ್ಗಳು, ವಾಸ್ಕಲ್ಗಳು. ವೆಂಟಿಲೇಷನ್ಗೆ ಇಲ್ಲಿ ಓಪನ್ ಬಿಟ್ಟಿದ್ದೀವಿ. ರೈಟ್, ಚಿಕ್ಕ ಪುಟ್ಟ ವಸ್ತುಗಳಿದೆ, ಹಾಗಾಗಿ ನಾನು ಫುಲ್ ತೋರಿಸಿಲ್ಲ ನಿಮಗೆ.
ಒಂದು ಐಡಿಯಾ ಇರಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾಮನ್ ಟಾಯ್ಲೆಟ್ ಈ ಫ್ಲೋರ್ಗೂ ಇದೆ ಅಂತ ಅರ್ಥ, ರೈಟ್. ಈ ಫ್ಲೋರ್ನ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ಗೆಳೆಯರೆ, ಡೌಟೇ ಇಲ್ಲ. ನೋಡಿ, ನಾನು ವಿಂಡೋ ಓಪನ್ ಏನೂ ಮಾಡಿಲ್ಲ, ಬಟ್ ಬಿಸಿಲಾಗಲಿ ಬೆಳಕಾಗಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಮನೆ ಒಳಗಡೆ. ಸರಿ, ಹಾಗಾದರೆ ಮೇಲ್ಗಡೆ ಹೋಗೋಣ, ಅಂದರೆ ಬೆಡ್ರೂಮ್ಗಳಿರುವಂತಹ ಸ್ಥಳಕ್ಕೆ. ಆ್ಯಸ್ ಇಟ್ ಈಸ್ ನಮಗೆ ಸೇಮು ಒಂದು 3 ಅಡಿ ವೈಡ್ ಇರುವಂತಹ ಸ್ಟೇರ್ ಕೇಸ್ ಸಿಗುತ್ತೆ. ಆ ಸ್ಟೇರ್ ಕೇಸ್ ಪಿಲ್ಲರ್ಗೆ ಏನಿದೆಯಲ್ವ, ವುಡನ್ ಪಿಲ್ಲರ್ನ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಟಫನ್ ಗ್ಲಾಸು ಮತ್ತು CNC ಕಟ್ಟಿಂಗ್ ಮಾಡಿ ಅದಕ್ಕೆ ಡಿಕೋ ಪೇಂಟ್ ಮಾಡಿ ಲುಕ್ ಇನ್ಕ್ರೀಸಿಗೋಸ್ಕರ ಕೊಟ್ಟಿರುವಂಥದ್ದು. ಎಲ್ಲ ಇಂಟೀರಿಯರ್ ವರ್ಕು ನೆಕ್ಸ್ಟ್ ಲೆವೆಲ್. ಹಾಗೆ ನಮಗೆ ಇಲ್ಲಿ UPVC ವಿಂಡೋ ಕೊಟ್ಟು ಮತ್ತು ಮೇಲ್ಗಡೆನೂ ಕೊಟ್ಟಿರುವಂಥದ್ದು, 2 ಕಡೆನೂ ಕೊಟ್ಟಿದ್ದಾರೆ. ಇಲ್ಲಿ ಈ ಫ್ಲೋರ್ಗೆ ಈ ಕಡೆ ಕವರ್ ಆಗುತ್ತೆ ಬೆಳಕು, ಇದು ಮೇಲೆ ಕೊಟ್ಟಿರೋದು ಮೇಲ್ಗಡೆ ಫ್ಲೋರ್ಗೆ ಕವರ್ ಆಗುತ್ತೆ. ಏನು ಐಡಿಯಾ ಅಲ್ವಾ? ಕೆಲವರು ಒಂದೇ ಇಟ್ಬಿಡ್ತಾರೆ, ಮಿಡ್ಲಲ್ಲಿ ಒಂದೇ ಸಾಕು ಅಂತ, ಇವರು 2 ಇಟ್ಟಿದ್ದಾರೆ. ಈ ವಿಂಡೋಗಳು ಇಟ್ಟಿರೋದ್ರಿಂದ ಹೊರಗಡೆಯಿಂದ ಎಲಿವೇಶನ್ ಏನಿದೆಯಲ್ಲ ಲಿಫ್ಟ್ ಇರೋ ಮನೆ ಥರ ಕಾಣಿಸುತ್ತೆ. ನೋಡಿ, ಬೆಳಕು ಅಂದರೆ ಬಿಸಿಲು ಇಲ್ಲಿ ಬಂದಿದೆ ಈ ಮನೆಗೆ. ಈಗ ಇಲ್ಲಿ 2 ಬೆಡ್ರೂಮ್ಗಳು ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲಿ ಕ್ರಾಫ್ಟರ್ ಪ್ಯಾನಲ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು. POP ಅದಕ್ಕೆ ವುಡನ್ ಪ್ಯಾಟ್ರನ್ ಮಾಡಿದ್ದಾರೆ. ಇದು ಮಾತ್ರ ನೆಕ್ಸ್ಟ್ ಬರುತ್ತೆ. ಇನ್ನೊಂದಿದೆ, ಅದು ತುಂಬ ಚೆನ್ನಾಗಿದೆ, ತೋರಿಸ್ಕೊಡ್ತೀನಿ. ಬಿಸಿಲು ನೋಡಿ ಇಲ್ಲಿವರೆಗೂ ಬರುತ್ತೆ. 2 ರೂಮ್ ಮಧ್ಯದಲ್ಲಿ ಸ್ಟೇರ್ ಕೇಸು. ಸಮಯ 5:18. ನೋಡಿ, ಇದು ಮೇನ್ ವೆಂಟಿಲೇಷನ್. ಚಿಕ್ಕ ಚಿಕ್ಕ ಐಡಿಯಾಗಳು ಇವೆಲ್ಲ. ಗಾಳಿ ಬೆಳಕು ಎಷ್ಟಾಗುತ್ತೋ ಅಷ್ಟು ತೊಗೊಳೋದಕ್ಕೆ ಟ್ರೈ ಮಾಡಬೇಕು. ಹಾಗಾಗಿ ಇವರು ಮುಲಾಜಿನೇ ನೋಡಿಲ್ಲ, ಅಲ್ಲಿ ಇಲ್ಲಿ ವಿಂಡೋಗಳು ಇಟ್ಟಿದ್ದಾರೆ, ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ನಿಮಗೆ ಹೊಗಳ್ಬೇಕಂತ ಅನಿಸುತ್ತೆ, ಡೌಟೇ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಕಿಂಗ್ ಸೈಜ್ ಕಾಟ್ ಸಿಗುತ್ತೆ, ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವಾ, ನಾನು ಇದೇ ಡಿಸೈನ್ ಹೇಳಿದ್ದು, ಹತ್ತಿರದಿಂದ ನೋಡಬೇಕದು ಬೇರೆ ಲುಕ್ಕಲ್ಲಿದೆ. ನೋಡಿ, ವಾರ್ಡ್ರೋಬರ್ಗಳೆಲ್ಲ ತುಂಬಿಸಿ ಕೊಟ್ಟಿದ್ದಾರೆ. ಕುಷನ್ ಪ್ಯಾಡ್ ಮಾತ್ರ ರಾಯಲ್ ಲುಕ್ಕಲ್ಲಿ ಬಂದಿದೆ. ಕ್ರೀಮ್ ಕಲರ್ ಸಮಥಿಂಗ್ ಬರುತ್ತೆ ಅದು. ಮೊಬೈಲ್ ಹೋಲ್ಡರ್ಗಳು ನಿಮಗೆ ಅಲ್ಲಲ್ಲಿ ಸಿಗುತ್ತೆ. ಕ್ರಾಫ್ಟರ್ ಇದೆ. ವಾಲ್ ಪ್ಯಾನಲಿಂಗ್ ಎಲ್ಲ ಏನಿದೆ ಇಂಟೀರಿಯರ್ ವರ್ಕ್ ಮಾಡಿರುವಂಥದ್ದು. ವಾರ್ಡ್ರೋಬರ್ನು ಇಲ್ಲೂ ತುಂಬಿಸ್ಬೋದು, ಅಲ್ಲೂ ತುಂಬಿಸ್ಬೋದು. ರೋಸ್ ಗೋಲ್ಡ್ ಫ್ಯಾನು, ಡೌಟ ಇಲ್ಲ. ಹಾಗೆ ಈ ಮಾಸ್ಟರ್ ಬೆಡ್ರೂಮ್ಗೆ ಬಿಗ್ ಬಾಲ್ಕನಿ ಬರುತ್ತೆ. ಈ ಬಿಗ್ ಬಾಲ್ಕನಿ ಜೊತೆಗೆ ಮತ್ತೆ ದೊಡ್ಡ TV ಕ್ಯಾಬಿನೆಟ್. ಇದು 20-30, 30-40 ಅಲ್ಲ, ಬಟ್ 30-40 ಥರ ಲಕ್ಸುರಿಯಾಗಿ ಬಂದಿರುವಂಥದ್ದು. ವೆಂಟಿಲೇಷನ್ಗೆ ಬಿಗ್ ಬಾಲ್ಕನಿ ಕೊಟ್ಟಿದ್ದಾರೆ, ದೊಡ್ಡ ಬಾಲ್ಕನಿ ಇದೆ. ಇವೆಲ್ಲ ಓಪನ್ ಆಗುತ್ತೆ. ಆ್ಯಕ್ಚುಲಿ ನಾನು ಜಸ್ಟು ಬಾಲ್ಕನಿ ಡೋರ್ ಮಾತ್ರ ಓಪನ್ ಮಾಡಿದ್ದೀನಿ, ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಮಿರರ್ ಹೇಗಿದೆ, ಹಾಫ್ ಮೂನೇ ತೊಗೊಂಬಂದು ಇಟ್ಟಿರೋ ಥರ ಇದೆ. ದೊಡ್ಡ ಮಿರರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅದ್ರ ಹಿಂದ್ಗಡೆ ಕ್ರಾಫ್ಟರ್ ಇರುವಂಥದ್ದು. ಮತ್ತು ಬಾಲ್ಕನಿ ಹೊರಗಡೆ ನೀವು ಸ್ಪೇಷಿಯಸ್ ಜಾಗ. ಟಫನ್ ಗ್ಲಾಸ್ ಇದೆ, 12 mm. ಅದಕ್ಕೆ ಕವರ್ ಎಲ್ಲ ಮಾಡಿದ್ದೀವಿ, ಕೆಳಗಡೆ ಇರೋರು ನಮ್ಮನ್ನು ನೋಡಬಾರ್ದು ಅರ್ಧ ಅಂತ ಹೇಳಿಬಿಟ್ಟು. SS ರೇಲಿಂಗ್ಸ್ ಇದೆ. ನೀವು ಒಂದು 4-6 ಚೇರು ಲೈನಿಗೆ ಹಾಕ್ಕೊಂಡು ಬೇಕಾದ್ರೆ ಆರಾಮಾಗಿ ಕೂತ್ಕೋಬೋದು. ಮೇಂಟೆನೆನ್ಸ್ ಈಸಿ. 2x4 ವೆಟ್ರೋಫಿಟ್ ಎಲ್ಸ್ ಹಾಕಿದ್ದಾರೆ. PVC ಮತ್ತು ಫ್ಯಾನ್ಸಿ ಲೈಟು. ಹೊರಗಡೆ ನೇಚರ್ ನೋಡಿ ಹೇಗಿದೆ. ಓಕೆ, ಚೆನ್ನಾಗಿದೆ. ಈ ಕಡೆಯಿಂದ ಒಂದು ಕವರು. ತುಂಬ ಚೆನ್ನಾಗಿದೆ ಮನೆ, ಎಷ್ಟು ಹೇಳಿದರು ಕಡಿಮೆ. ನೋಡಿ, ಇದೆಲ್ಲ ಮಾಸ್ಟರ್ ಬೆಡ್ರೂಮ್ನ ಲಕ್ಷಣ. ಬೆಳಕು ನೋಡಿ ಹೇಗೆ ಬಂದಿದೆ ಮನೆ ಒಳಗಡೆ. ಕರ್ಟನ್ ಹಾಕಿದ್ರೂ ಬಿಸಿಲು ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗುತ್ತೆ. ಓಕೆ, ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ನಿಮಗೆ ಗೊತ್ತಿದ್ದರೆ ಇದು ಪೇಂಟ್ ಯಾವ ಥರ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ಚೆಕ್ ಇಟ್. ಓಕೆ, ಇಂಟೀರಿಯರ್ ಮಾತ್ರ ಸಾಲಿಡ್, ಫಿನಿಶಿಂಗ್ ಮಾತ್ರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಗೋಲ್ಡ್ ಆಗಲಿ ವೈಟ್ ಆಗಲಿ ಕಾಂಬಿನೇಷನ್ನು. ಓಕೆ, ನೋ ವರ್ಡ್ಸ್. ಮತ್ತು ಇದಕ್ಕೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ. ಲೆಂತಿ ಬಂದು ನನ್ನ ಪ್ರಕಾರ ಒಂದು 10 ಫೀಟ್ ಇದೆ, ಎಕ್ಸ್ಟ್ರಾ 10x5 ಇರ್ಬೋದು. ಟಾಪ್ ಟು ಬಾಟಮ್ 2x4 ವೆಟ್ರೋಫಿಟ್ ಟೈಲ್ಸು. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಎಲ್ಲ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ.
ಸ್ಪೇಷಿಯಸ್ ಬಾತ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ನ ಇಷ್ಟು ಲಕ್ಷಣಗಳು ಗೆಳೆಯರೆ. ಒಂದು ಬೆಡ್ರೂಮ್ಗಿಂತ ಒಂದು ಬೆಡ್ರೂಮು ಅದ್ಭುತವಾಗಿ ಮಾಡಿಕೊಟ್ಟಿರುವಂಥದ್ದು ಇವರೆಲ್ಲ. ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ ಅಂತನಾದರೂ ಹೇಳ್ಬೋದು, ಅಥವಾ ಎರಡನೇ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ಡೌಟೇ ಇಲ್ಲ. ಇದು ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟು ಕುಷನ್ ಪ್ಯಾಡ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಹಾಗಾಗಿ ಬಿಗ್ ವಿಂಡೋ ಇಟ್ಟಿದ್ದೀವಿ 4x5. ಹಾಗೆ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಮಾಡಿದ್ದೀವಿ. POP ಫಾಲ್ ಸೀಲಿಂಗ್ ಮಾಡಿ ಅದಕ್ಕೆ ಒಂದು ವುಡ್ ಪ್ಯಾಟ್ರನ್ ಡಿಸೈನ್ ಮಾಡಿರುವಂಥದ್ದು. ಎರಡು ಕಡೆ ಮೊಬೈಲ್ ಹೋಲ್ಡರ್ ಎಲ್ಲ ಇದೆ, ಎಲ್ಲ ಮ್ಯಾನ್ಯಲ್ ಲಿಫ್ಟ್ ಆಗಿರುತ್ತೆ ಇದು. ಇಂಟೀರಿಯರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಇಲ್ಲಿ ಮೊಬೈಲ್ ಹೋಲ್ಡರ್ ಇಲ್ಲ, ಎಲ್ಲಾದರೂ ಇಟ್ಕೋಬೋದು ನೀವು. ಡ್ರಾಯರ್ಗಳೆಲ್ಲ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳಿದೆ ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಮಾಡಿಕೊಟ್ಟಿರುವಂಥದ್ದು. ದಿಸ್ ಈಸ್ ಒನ್ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಆಪೋಸಿಟು ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಹಾಗೆ ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇದೆ. ಓಪನ್ ಮಾಡ್ತೀನಿ. ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್. ಇಲ್ಲೂ ಕೂಡ 2x4 ವೆಟ್ರಿಫಿಟ್ ಟೈಲ್ಸ್ ಹಾಕಿದ್ದಾರೆ, ಟಾಪ್ ಟು ಬಾಟಮ್. ವೆಂಟಿಲೇಷನ್ಗೆ ಸೇಮ್ ಬಿಗ್ ವಿಂಡೋ ಬರುತ್ತೆ. ಜಾಗ್ವಾರ್ ಫಿಟ್ಟಿಂಗ್ ಬರುವಂಥದ್ದು, ಆ್ಯಂಟಿ ಸ್ಕಿಡ್ಡು ಫ್ಲೋರಿಂಗು ಮತ್ತು ಕಮೋಡು ವಾಲ್ ಮೌಂಟ್ ಆಗಿರುತ್ತೆ. ರೈಟ್, ದಿಸ್ ಈಸ್ ಸೆಕೆಂಡ್ ಬೆಡ್ರೂಮ್ ಕಂಪ್ಲೀಟ್ ಆಯಿತು. ಮಾಸ್ಟರ್ ಬೆಡ್ರೂಮೇ ಇದು. ನಾನು ಹೇಳೋದಕ್ಕೂ ನೀವು ನೋಡೋದಕ್ಕೂ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳಿರುತ್ತೆ, ಹಾಗಾಗಿ ಡೈರೆಕ್ಟಾಗಿ ಬಂದು ನೋಡಿ ಅಂತ ಹೇಳ್ತೀನಿ. ಈ ಮನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ತೊಗೋಬೇಕನ್ನೋಗಿದ್ರೆ ನಾನು ಕೊಟ್ಟಿರೋಂಥ ನಂಬರ್ ಕಾಲ್ ಮಾಡಿ. ಯಾರು ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ನೋಡಿ, ವೆಂಟಿಲೇಷನ್ಗೆ ಆಗಲೇ ಹೇಳಿಲ್ವಾ, ಇಲ್ಲೊಂದು ಈ ಫ್ಲೋರ್ಗೆ, ಇಲ್ಲೊಂದು ಮೇಲ್ಗಡೆ ಫ್ಲೋರ್ಗೆ. ನೋಡಿ, ಬಿಸಿಲು ಬರ್ತಾನೆ ಇದೆ ಇಲ್ಲಿದ್ದ. ನಾನು ಬೆರಳು ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಎಸ್, ಇಲ್ಲಿದ್ದ ಅಲ್ಲಿ ಹೋಗುತ್ತೆ. ಈಗ ನಾವು ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ ಗೆಳೆಯರೆ. ಇಲ್ಲೂ ಕೂಡ ಕ್ರಾಫ್ಟರ್ ವಾಲ್ ಪ್ಯಾನಲಿಂಗ್ ಸಿಗುತ್ತೆ. ಇಲ್ಲಿ ಮಲ್ಟಿಪರ್ಪಸ್ ರೂಮ್ ಬರುತ್ತೆ, ಹಾಗೆ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ, ಅಥವಾ ಥರ್ಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ, ಬಿಸಿಲು ಚೆನ್ನಾಗಿದೆ. ಓಕೆ, ದಿಸ್ ಇಸ್ ಥರ್ಡ್ ಬೆಡ್ರೂಮ್ ಅಥವಾ ಥರ್ಡ್ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ನಿಮಗೆ ಬಿಗ್ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಇಂಟೀರಿಯರ್ ವರ್ಕು ಲೈಕ್ ಈ ಥರ ಇದೆ. ಎರಡೂ ಕಡೆಯೂ ಸ್ಲೈಡಿಂಗ್, ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಅಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟು, ಅದು ಮ್ಯಾನುವಲ್ ಲಿಫ್ಟ್ ಆಗಿರುತ್ತೆ. ಕುಷನ್ ಪ್ಯಾನಲ್ ಪ್ಯಾಡ್ ಕೊಟ್ಟಿರೋದು, ಓವರ್ ಹೆಡ್ ವಾರ್ಡ್ರೋಬರು, ಹಾಗೆ POP ಫಾಲ್ ಸೀಲಿಂಗು. ನಿಮಗೆ ಐಡಿಯಾ ಬರ್ತಾ ಇದೆ, ಇಷ್ಟು ಮನೆಗಳು ನೋಡಿರ್ತೀರ. ಈ ಮನೆ ಒಂದು ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಏನು ನೋಡಿದ್ರಲ್ಲ ಬಾಲ್ಕನಿ, ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ. ಹಾಗೆ ಹಾಫ್ ಮೂನ್ ಪೊಸಿಷನಲ್ಲಿರುವಂತಹ ಬಿಗ್ ಮಿರರ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ವಿತ್ ಸಿಟ್ಔಟ್ ಚೇರು. TV ಕ್ಯಾಬಿನೆಟ್ ನೋಡಿ, ಈ ವಾಲ್ ಫುಲ್ ನಿಮಗೆ ಇಂಟೀರಿಯರ್ ವರ್ಕು. ರೈಟ್, ಬಾಲ್ಕನಿ ಅಲ್ಲಿ ಫುಲ್ ಓಪನ್ ಸಿಕ್ಕಿತ್ತು ನಮಗೆ. ಇಲ್ಲಿ ಸ್ವಲ್ಪ ಕರ್ವಲ್ಲಿ ಶಾರ್ಪಲ್ಲಿ ಬೇರೆ ಥರ ಲುಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಟಫನ್ ಗ್ಲಾಸು. ಮಕ್ಕಳು ಬಿಟ್ಟರು ಆರಾಮಾಗಿ ಆಟ ಆಡ್ತಾರೆ, ಡೌಟೇ ಇಲ್ಲ, ಯಾಕಂದರೆ 4.5 ಅಡಿ ಹೈಟ್ ಇದೆ. ಇದು ಒಂದು ಬಾಲ್ಕನಿಯ ಲಕ್ಷಣ. ಫುಲ್ ಡೆವಲಪ್ ಆಗಿದೆ ಏರಿಯಾ. ಇದು ಎಕ್ಸಾಕ್ಟ್ಲಿ ನಿಮಗೆ ಬಸ್ ಡಿಪೋ ಅಥವಾ ಆಂಜನೇಯಪುರ 10 ಬ್ಲಾಕು ದಯಾನಂದ ಸಾಗರ್ ಸ್ಕೂಲ್ ಏನಿದೆಯಲ್ವ ಅಲ್ಲಿ ಬರುತ್ತೆ. ಇಷ್ಟು ಅಚ್ಚುಕಟ್ಟಾಗಿ ಅಡ್ರೆಸ್ ಯಾರು ಹೇಳಲ್ಲ, ನಾನೊಬ್ಬನೇ ಅನಿಸುತ್ತೆ, ಬೇರೆಯವ್ರು ಹೇಳ್ಬೋದು. ಓಕೆ, ಇದು ಥರ್ಡ್ ಬೆಡ್ರೂಮು. ಈಗ 4ನೇ ಬೆಡ್ರೂಮ್ ಹೇಳಿದ್ನಲ್ಲ, ಮಲ್ಟಿಪರ್ಪಸ್ ರೂಮ್ ಅಂತ, ಅದೊಂದಿದೆ. ಅದು ಕೂಡ ತೋರಿಸ್ಕೊಡ್ಬಿಡ್ತೀನಿ ಬನ್ನಿ. ಇದು ಬಂದು 4ನೇ ಬೆಡ್ರೂಮು ಅಥವಾ ಮಲ್ಟಿ ಯುಟಿಲಿಟಿ ಅಂತ ಹೇಳ್ಬೋದು. ಇಲ್ಲಿ UPVC ಸ್ಲೈಡಿಂಗ್ ವಿಂಡೋಗಳು ಕೊಟ್ಟಿದ್ದಾರೆ. ಅದಕ್ಕೆ ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಎರಡೂ ವರ್ಕ್ ಕಂಪ್ಲೀಟ್ ಆಗಿ ಹೋಗಿದೆ. ನೀವು ಹಾಗಾಗಿ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲೂ ಕೂಡ ಫ್ಯಾನ್ಸಿ ಲೈಟು, POP ಫಾಲ್ ಸೀಲಿಂಗು, ರೋಸ್ ಗೋಲ್ಡ್ ಫ್ಯಾನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲ್. ಅಥವಾ ಒಂದು ವಾಷಿಂಗ್ ಮಷಿನ್ ಇಟ್ಕೊತೀನಿ ಅನ್ನೋ ಹಾಗಿದ್ರೆ ನಿಮಗೆ ಒಂದು ಆಪ್ಷನ್ ಮಾಡಿಕೊಟ್ಟಿದ್ದಾರೆ.
ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಆ್ಯಕ್ಚುಲಿ ಇದು ಸೆಕೆಂಡ್ ಆಪ್ಷನ್ನು ಅಥವಾ ಫಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಯಾಕಂದರೆ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಇಟ್ಟರೆ ಪ್ರೆಷರ್ ವಾಷಿಂಗ್ ಮಿಷಿನ್ಗೆ ಸಾಲೋದಿಲ್ಲ. ಹಾಗಾಗಿ ಇಲ್ಲೊಂದು ಆಪ್ಷನ್ ಇಟ್ಟಿದ್ದಾರೆ. ನಿಮಗೆ ಮೇಲ್ಗಡೆ ಕೂಡ ಒಂದು ಆಪ್ಷನ್ ಇದೆ. ಇದು ರೂಮ್ ನೀವು ಯಾವ ಥರ ಆದರೂ ಕನೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಮೇಲ್ಗಡೆ ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಆಪ್ಷನ್ ಅಷ್ಟೇ ಇದು. ಬಟ್ ನನ್ನ ಒಪಿನಿಯನ್ನು ಇಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ವಾಷಿಂಗ್ ಮಿಷಿನ್ಗೆ ವಾಟರ್ ಪ್ರೆಷರ್ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಮನೆ ಬಗ್ಗೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತೀನಿ ಪದೇ ಪದೇ ದಯವಿಟ್ಟು. ಈಗ ನಾವು ಇದು ಇನ್ಬೆಡ್ ಸ್ಟೇರ್ಕೇಸ್ ಗಿರಾಡ್ಯಾರೆ. ಕೆಲವರು ಇಲ್ಲೇ ಕೊಟ್ಬಿಟ್ಟು ಇಲ್ಲೇ ಲ್ಯಾಡರ್ ಕೊಟ್ಬಿಡ್ತಾರೆ. ಮೇಲ್ಗಡೆ ಹತ್ತಕ್ಕಾಗಲ್ಲ, ಹೆಣ್ಮಕ್ಳಿಗೆ ತುಂಬ ಕಷ್ಟ. ಈಗ ಏನಿದ್ರು ಇದು ನೀವು ಮನೆ ತೊಗೊಂಡಿದ್ದೀರ ಅಂದರೆ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಹತ್ತಬೇಕು. ಆವಾಗ ನಿಮ್ಮ ಫುಲ್ ಮನೆ ಆಗಿರುತ್ತೆ ಅದು. ನೋಡಿ ಇಲ್ಲಿವರೆಗೂ ಬರುತ್ತೆ ನನಗೆ ವೆಂಟಿಲೇಷನ್ನು. ಗಿಡ ಗಂಟೆ ಸಕ್ಕತ್ತಾಗಿದ್ದಾರೆ ಲುಕ್ಕೋಸ್ಕರ. ಸ್ಕೈ ಲೈಟ್ ಕೊಟ್ಟಿಲ್ಲ, ಬಿಕಾಸ್ ನಮಗೆ ಬಿಗ್ ವಿಂಡೋ ಇಲ್ಲೇ ಕೊಟ್ಟಿದ್ದೀವಿ ನಾವು. ಮತ್ತು ಇಲ್ಲೊಂದಿದೆ, ಹಾಗಾಗಿ ಮೇಲ್ಗಡೆ ಜಾಗನ ವೇಸ್ಟ್ ಮಾಡಿಲ್ಲ. ನೀವು ಬೇಕಾದ್ರೆ ಅಲ್ಲಿ ಸೋಲಾರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಆಪ್ಷನ್ ಇದೆ. ಮತ್ತು ಒಣಗಾಕುವಂಥ ವಸ್ತುಗಳು ಏನಾದ್ರು ಇದ್ದರೆ ತೊಗೊಂಡು ಬಂದು ಅರ್ಜೆಂಟಾಗಿ ಇಲ್ಲಿ ಇಟ್ಕೋಬೋದು. ಹೊರಗಡೆ ರೂಮ್ ಕೂಡ ಇದೆ, ಅಲ್ಲಿ ಬೇಕಾದ್ರೂ ಇಟ್ಕೋಬೋದು. ಒಂದು ಡೋರ್ ಕೊಟ್ಟಿದ್ದೀವಿ, MS ಡೋರು, ಸೇಫ್ಟಿಗೋಸ್ಕರ ಲಾಕ್ ಮಾಡ್ಕೋಬೋದು. ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದೀವಿ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ. ಏನಪ್ಪ ಎಲ್ಲ ಎಲ್ಲೇ ಹೇಳ್ತಿದ್ದೀನಿ ಅಂದ್ಕೊಂತೀರಾ, ಹೊರಗಡೆ ಫುಲ್ ಗಾಳಿ ಇದೆ ಅದಕ್ಕೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಮತ್ತು ಹ್ಯಾಂಡ್ ವಾಶ್ ಏರಿಯಾ, ಡ್ಯಾಮ್ ಪ್ರೂಫ್ ಪೇಂಟು. ಲೈಕ್ ಈ ಥರ ಇದೆ. ಅಬ್ಬಬ್ಬಾ ಏನು ನೇಚರ್. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ. ಇಲ್ಲಿ ಪರಗೋಲ ಸಿಸ್ಟಮ್ ಮಾಡಿದ್ದೀವಿ. ಒಂದು ಹೆಡ್ ರೂಮ್ ಇದೆ. ಹೇಳಿದ್ನಲ್ಲ ನಿಮಗೆ ಸೆಕೆಂಡ್ ಆಪ್ಷನ್ನು. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಕೆಲಸ ಮಾಡೋ ಹುಡುಗರು ಕೆಲವರು ಸ್ವಲ್ಪ ದಿನ ಇಲ್ಲಿ ಉಳ್ಕೊಂಡಿದ್ದಾರೆ ಕೆಲಸಗಳಿರೋದ್ರಿಂದ. ಇದು ಕೂಡ ಒಂದು ಹೆಡ್ ರೂಮ್ ಅಂತ ಹೇಳ್ಬೋದು. ವಿತ್ ಡೋರ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಓಕೆನಾ, ರೈಟ್. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಮಾಡಿಸಿದ್ದೀವಿ. ನೋಡಿ ಅಂಜನಾಪುರ 10 ಬ್ಲಾಕು ಇಷ್ಟು ಡೆವಲಪ್ ಆಗಿದೆ. ಏನು ಚೆನ್ನಾಗಿದೆ ಅಲ್ವಾ. ಇದು ಎಲ್ಲ ಪರಗೋಲ, ರೈಟ್. ದಯಾನಂದ ಸಾಗರ್ ಸ್ಕೂಲ್ ತೋರಿಸ್ತೀನಿ ರೀ. ಇದು ದಯಾನಂದ ಸಾಗರ್ ಸ್ಕೂಲ್. ಇದು ಗ್ರೇ ಕಲರ್ ಏನು ಕಾಣಿಸ್ತಿದೆಯಲ್ಲ, ಇದು ದಯಾನಂದ ಸಾಗರ್ ಸ್ಕೂಲು. 80 ಫೀಟು ಬಸ್ ಡಿಪೋ. ಎಕ್ಸಾಕ್ಟ್ಲಿ ಇಲ್ಲಿ ಒಂದು ರಸ್ತೆ ಬರುತ್ತೆ, ರಸ್ತೆ ಆಪೋಸಿಟ್ಟು ಇದೇ ರಸ್ತೆ. ಸ್ಟ್ರೈಟಾಗಿ ಹೋದರೆ ನಿಮ್ಗೆ 80 ಫೀಟ್ ರಸ್ತೆ. ಅದು ನಿಮಗೆ ಬನ್ನರಘಟ್ಟ ಟು ಕನಕಪುರ ಟಚ್ ಆಗುತ್ತೆ. ಸರಿನಾ. ಈ ಮನೆ ಬಗ್ಗೆ ಇಷ್ಟು ಡೀಟೇಲ್ಸು. ಕೊನೆಯದಾಗಿ ಈ ಮನೆ ಬಗ್ಗೆ, ಅಂಜನಾಪುರ 10 ಬ್ಲಾಕು 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸ್ 1,85 lakhs, 1,85,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ಕಾಂಪ್ರಮೈಸ್ ಇಲ್ಲ, ಸಕ್ಕತ್ತ ಕ್ವಾಲಿಟಿ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ದಯವಿಟ್ಟು ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.